ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ನಮ್ಮ ಎಲ್ಲ ಕಾರ್ಯಗಳು ಸುಗಮವಾಗಿ ನೆರವೇರಬೇಕು ಅಂಥೇಳಿ ಬಯಸಿದರೆ ವಿಘ್ನೇಶ್ವರನನ್ನು ಅಗ್ರದಲ್ಲಿ ಪೂಜೆ ಮಾಡುವುದರಿಂದ ಸಾಧ್ಯವಾಗುತ್ತದೆ ಅನ್ನೋದನ್ನು ನಾವೆಲ್ಲ ತಿಳಿದಿದ್ದೇವೆ. ಸಮುದ್ರ ಮಥನ ಕಾಲದಲ್ಲಿ ಸುರರು ಮೊಟ್ಟ ಮೊದಲಿಗೆ ಆ ವಿಘ್ನೇಶ್ವರನ ಪೂಜೆ ಮಾಡಿದ್ದರಿಂದಲೇ ಅಮೃತವು ಸುರರ ಪಾಲಾಯಿತು. ನಾವು ದಿನನಿತ್ಯದಲ್ಲಿ ಗಣಪತಿ, ಹನುಮಂತ ದೇವರು, ದೇವಿಯರು, ಶ್ರೀಮನ್ನಾರಾಯಣ, ಶಿವ ಮುಂತಾದ ದೇವತೆಗಳನ್ನು ಸ್ತುತಿ ಧ್ಯಾನ ಮಾಡ್ತಕ್ಕಂಥ ಪರಿಪಾಠವನ್ನು ಹೊಂದಿದ್ದೇವೆ. ಅವು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಇರುತ್ತವೆ. ಅವುಗಳ ಅರ್ಥವನ್ನು ತಿಳಿದುಕೊಂಡು ನಾವು ಸ್ತುತಿ ಅಥವಾ ಧ್ಯಾನವನ್ನು ಮಾಡೋದರಿಂದ ಮತ್ತಷ್ಟು ಏನಪ್ಪನ ಶ್ರೇಯಸ್ಸನ್ನು ಹೊಂದಬಹುದು. ಅವುಗಳನ್ನು ತಿಳಿತಕ್ಕಂಥ ಪ್ರಯತ್ನವನ್ನು ಮಾಡೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಅಂದರೆ ಮುರಿದಂಥ ದಂತವನ್ನು ಉಳ್ಳವನಾದ, ಬೃಹದ ಆಕಾರನಾದಂಥ, ಕೋಟಿ ಸೂರ್ಯರ ಪ್ರಕಾಶಕ್ಕೆ ಸಮನವಾದಂಥ ಪ್ರಕಾಶವುಳ್ಳವನಾದಂಥ ಆ ಅನೇಕ ವಿಘ್ನಗಳಿಗೆ ನಾಯಕನಾದಂಥ ವಿಘ್ನ ನಾಯಕನೇ, ನನ್ನ ಎಲ್ಲ ಕಾರ್ಯಗಳಿಗೆ ಯಾವ ರೀತಿಯೂ ಅಡೆತಡೆ ಉಂಟಾಗದಂತೆ ಅನುಗ್ರಹಿಸು ಅನ್ನುವುದು ಈ ಸ್ತುತಿಯ ಅರ್ಥ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಭೂತಗಣಗಳಿಂದ ಸೇವಿಸಲ್ಪಡುವ ಬೇಲದ ಮತ್ತು ನೇರಳೆ ಹಣ್ಣುಗಳ ಪ್ರಿಯನಾಗಿರ್ತಕ್ಕಂಥ ಪಾರ್ವತಿಪುತ್ರ ಅಥವಾ ಉಮಾಪುತ್ರ, ದುಃಖ ನಾಶಕನೂ ಆಗಿರ್ತಕ್ಕಂಥ ವಿಘ್ನೇಶ್ವರನ ಪಾದಗಳಿಗೆ ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು ಈ ಸ್ತುತಿಯ ಅರ್ಥ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಬಿಳಿಯ ವಸ್ತ್ರ ಧರಿಸಿರ್ತಕ್ಕಂಥ, ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ, ಚಂದ್ರನ ಕಾಂತಿಯಂಥ ದಿವ್ಯ ದೇಹವನ್ನು ಹೊಂದಿರತಕ್ಕಂಥ, ಪ್ರಸನ್ನನಾದಂಥ ಮುಖವುಳ್ಳಂಥ, 4 ಭುಜಗಳುಳ್ಳ ನಿನ್ನನ್ನು ಸಕಲ ತೊಡಕುಗಳ ನಿವಾರಣೆಗಾಗಿ ಧ್ಯಾನಿಸುತ್ತೆ ಅನ್ನೋದು ಈ ಧ್ಯಾನದ ಅರ್ಥ. ಗಣಪತಿಗೆ ಸಂಬಂಧಪಟ್ಟಂಥ ಸ್ಯಮಂತಕ ಮಣಿಯ ಕಥೆ ಈ ವಿಡಿಯೋ ಅಂತ್ಯದಲ್ಲಿ ಸ್ಕ್ರೀನ್ ಮೇಲೆ ಬರ್ತದೆ. ಅದನ್ನು ಆಗಾಗ ಕೇಳುವುದರಿಂದ ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿಯನ್ನು ಹೊಂದಬಹುದು. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.